ವೈಭವ ಸಂಭ್ರಮ ವೈಭವ ಸಂಭ್ರಮ ಕಳ್ಳಾಂಗ 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 ಕಳ್ಳ ಲೋಕನಾಯಕಿಯು ಬರುವ ಸಂಭ್ರಮವನ್ನು ಲೋಕದ ವೈಭವವೇ ಧರೆಗಿಳಿಯದ್ದು ಎಂಬ ವಾಸವಾಗುತ್ತಿದೆ. ಇವಳು ಕೊನೆಯ ಕೂಡಿಕೊಂಡು ಬರುತ್ತಾರೆ. ಅದೇನು ಅಷ್ಟವಶ ಅಷ್ಟಾಯುಧ ಇದೇನಿದು? ಹೋಯ್ತಾರಲ್ಲ ನೋಡುವಾಗ ಆಯಿತೆಲ್ಲಿಗೆ ಋಣತೀರಿದೆಂದು ಆಯಿತೆಲ್ಲಿಗೆ ಎಲ್ಲ ಋಣತೀರಿ ಎಲ್ಲ ಋಣತೀರಿದೆಂದು ಆಯಾಮತಿ ಬಂದು ಕೊಡುವೆಂದು ಆಯಾಮತಿ ಬಂದು ಎಲ್ಲ ಎಲ್ಲ ಎಂದು ಕಾಯುವವೆ ಸುರನ ಒದಿಸುವ ಕಾಯುವವೆ ಸುರನ ಒದಿಸುವ ಸುತನ ಒದಿಸುವ ಸುತನ ಒದಿಸುವ
ಈ ದೇಹದೊಳಗೆ ತೀರಿ ಹೋಗಿ ತ್ರಿಶೂಲವನ್ನು ಹಿಡಿದು ಕಾಯುವ ದೈವ ತನ್ನ ಮಗುವನ್ನು ಕೊಡಲು ಹೊರಟರೆ ಬಹಳ ವಿಚಾರ ಸಾಯುವ ಒಂದು ಮನದಾಸೆ ಉಂಟಮ್ಮ ಮರಣ ಮಾತನಾಡುವ ಹಾಗೆ ಮರಣ ಹೊಂದುವ ಮೊದಲು ಮಾತನಾಡುವ ಹಾಗೆ ಭರಿತ ಶಕ್ತಿಯ ಹರಸಮ್ಮತಾಯೇ ಭರಿತ ಶಕ್ತಿಯಲ್ಲಿ ಹರಸಮ್ಮತಾಯೇ ಅಮ್ಮ ಸಾಯುವುದಕ್ಕೆ ಹೆದರುವುದಿಲ್ಲ. ಒಂದೆಲ್ಲ ಒಂದು ದಿನ ಹೊಂದಿ ಹೋಗುವ ಈ ಕಾಯ ಸಾಯುವ ಬದಲು ಒಂದು ಮನದ ಆಸೆ ಮಾತನಾಡಲು ಆಗುವುದಿಲ್ಲ ತಾಯಿ. ಬರಿತ ಶಕ್ತಿಯರಿತ್ತು ಎನ್ನನ್ನು ಹರಸಬೇಕು, ಅನುಗ್ರಹಿಸಬೇಕು. ಹರಸತಿಯ ಪ್ರಾರ್ಥಿಸಲು ಮೈದೂರಿರುವಗೆ ಹರಸತಿಯ ಪ್ರಾರ್ಥಿಸಲು ಮೈದೂರಿದವಗೆ ಹರಸಿದಳು ನುಡಿ ಬರುವ ಹಾಗೆ ಹರಸಿ ನುಡಿ ಬರುವ ಹಾಗೆ ದುರುಳನಾಗಿದ್ದಾನೆ, ಲೋಕ ಕಂಟಕನಾಗಿದ್ದಾನೆ. ಇಂಥ ಪಾಪಿ ಬದುಕಲೇಬಾರದೆಂದು ಇವನನ್ನ ಕೊಲ್ಲುವುದಕ್ಕಾಗಿ ನಾನು ಇವನ ಬಳಿಗೆ ಬಂದೆ. ನನ್ನನ್ನು ಕಂಡಾಕ್ಷಣದಲ್ಲಿ ಕೈ ಜೋಡಿಸಿದ್ದಾನೆ, ತಲೆಯನ್ನು ಬಗ್ಗಿಸಿದ್ದಾನೆ, ದೇಹವನ್ನು ಕುಗ್ಗಿಸಿದ್ದಾನೆ. ಶರಣು ಬಂದಿದ್ದಾರಲ್ಲ, ಶರಣನೀತನನ್ನು ಕೊಲ್ಲುವುದು ಉಚಿತವಲ್ಲ. ಅಮ್ಮ, ಸಾಯಲಿಕ್ಕೆ ನಾನು ಸಿದ್ಧನಾಗಿದ್ದೆ. ಇನ್ನು ಇವನ ಮಾತೆಯನ್ನು ಕಂಡಾಗ ಮನಸ್ಸಿನ ಆಳದಲ್ಲಿ ಅದು ಯಾವುದೋ ಒಂದು ರೀತಿಯ ಅವ್ಯಕ್ತವಾದಂತಹ ಭಾವ ಆಡಿಕೊಳ್ಳಬೇಕೆನ್ನುವುದಾಗಿ ಮುಂದಾದರೆ ದಾನವರಿಗೆ ಮಾತಾಡುವುದಕ್ಕೆ ಸಾಧ್ಯ ಇಲ್ಲ. ಕೌಮಾಸುರನು ಮೂಕನಾಗಿದ್ದಾನೆ, ಚಡಪಡಿಸುತ್ತಾ ಇದ್ದಾನೆ. ಮಾತನಾಡಬೇಕೆನ್ನುತ್ತಾ ಹಂಬಲ, ಆಸೆ, ಆ ತುಡಿತನಿಂದಲೇ ಅಲ್ಲವೇ ಬಹಳ ಒಳ್ಳೆಯವನಾಗಿದ್ದೀಗಲ್ವೇ. ಸರಿ, ನುಡಿ ಬರುವ ಹಾಗೆ ಅನುಗ್ರಹವನ್ನು ಮಾಡುತ್ತೇನೆ. ಹೇಳು ನಿನ್ನ ಇಚ್ಛೆ. Baby
ಅಮ್ಮ ತಾಯಿ ಜಗತ್ತಿನಲ್ಲಿ ಲೋಕಮಾತೆ ಸರ್ವೇಶ್ವರಿ ಇಷ್ಟಾರ್ಥವಾಯಿತು ಕಾತ್ಯಾಯನಿ ಶಾಂಭವಿ ಭೈರವಿ ನೀನಾರನ್ನ ಯೋಗ್ಯತೆಯನ್ನು ನೀನು ಅರ್ಥ ಮಾಡಿಕೊಳ್ಳಬೇಕಂದ್ರೆ ಇಷ್ಟಕ್ಕೆಲ್ಲ ಕಾರಣ ನನ್ನಲ್ಲಿ ತುಂಬಿರುವಂಥ ಜ್ಞಾನ. ನನ್ನ ಅಜ್ಞಾನವನ್ನು ಹೋಗಲಾಡಿಸಿ ನಿನ್ನ ಸುಜ್ಞಾನವನ್ನು ಹೋಗಲಾಡಿಸಿದ್ದೀಯಾ. ಸುಜ್ಞಾನ ದೃಷ್ಟಿಯಲ್ಲಿ ನೋಡ್ತಾ ಇದ್ದೇನೆ, ನೀನೇನು ಎಷ್ಟು ಎನ್ನುವುದನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡೆ. ಜಗಮಾತೆ ನಿನ್ನನ್ನೇ ಕೊಟ್ಟು ಮೌನ ಆಚರಿಸಿದವ, ಒಲಿದಿರುವ ನಿನ್ನನ್ನೇ ಹೊರಪಡೆದವ, ಗಂಡು ಜೀವಿಗಳಿಂದ ಸಂಭವಿಸುವುದೇನು ಹಾಗೆ ಹೆಣ್ಣು ಅವರುಗಳಿಂದ ಸಾವು ಬರ್ತದೆ ಎನ್ನುವಂಥ ಅರ್ಥವಾದವನ್ನು ತಿಳಿದು ಮರುಮರಣವನ್ನು ತಪ್ಪಿಸಿಕೊಳ್ಳುವ ಸುರ ನನ್ನ ಆರಾಧ್ಯ ದೇವ ಆ ಶಂಕರ ಅವನನ್ನು ಕುರಿತು ತಪಸ್ಸನ್ನು ಆಚರಿಸುವುದಕ್ಕೆ ಪುರುಷಮುಖ ಪರ್ವತವನ್ನು ಸೇರಿದೆ. ತಪಸ್ಸಿಗೆ ಕುರಿತು ಯುಗೇಶ್ವರಿತ್ತು ನನಗೆ ಅರ್ಥ ಆಗಲಿಲ್ಲ. ಕನಸು ಒಲಿದ ವರ ಕೇಳುವನ್ನ ಆವಾಗ ರಾಯಬಾರ ಮೂಕರಾಗಿ ಹೋದಮ್ಮ. ಇಷ್ಟಕ್ಕೆಲ್ಲ ಕಾರಣ ಸ್ಮರಿಸುವಂತ ಭಾವಿಸಿ ಅವರ ಗರ್ವವನ್ನು ಉಳಿಯುವುದಕ್ಕಾಗಿ ಸ್ವರ್ಲೋಕವನ್ನು ಹೋಗಿ ನೋಡಿದೆ. ಎಲ್ಲಿ ಹೋಗಿ ಎಲ್ಲಿ ಹೋದಾಗ ಬಂದಾಗ ನಿರೀಕ್ಷೆಯಲ್ಲಿದ್ದಾಗ ಏನಮ್ಮ ಏನು ಸಮರಸ ಎಲ್ಲವರು ನನ್ನ ಜೊತೆಯಲ್ಲೇ ಇದ್ದಾರೆ. ಎಲ್ಲರೂ ತ್ರೈಮೂರ್ತಿಗಳಿಂದ ಕೂಡಿಕೊಂಡಿದ್ದೀಯ, ತ್ರಿಶೂಲ ಭಾರಿಯಾಗಿದ್ದೀಯ, ಅಷ್ಟ ಭುಜದಲ್ಲಿ ಅಷ್ಟ ಆಯುಧಗಳನ್ನು ಧರಿಸಿ ಸಿಂಹವಾಹಿನಿಯಾಗಿ ಬರುವ ಈ ಸಂಭ್ರಮವನ್ನು ನೋಡಿದಾಗ ನನ್ನ ಮನಸ್ಸು ಕೆಳಗೆ ನೀರಾಗಿ ಹೋಯಿತು. ತಾಯಿ ಭೂಮಿಯಲ್ಲಿ ಬಿದ್ದ ಭೂಮಿಯನ್ನೇ ಆಶ್ರಯಿಸಬೇಕಂತೆ ನಿಮ್ಮನ್ನೇ ಸೇರಿದೆ, ನಿಮ್ಮಿಂದಲೇ ಕಾಯ್ಬರುತ್ತೇನೆ ಬೇಕಾದೆ. ಜಗನ್ಮಾತೆ ಪುನರಪಿ ಚಟುರೇಶವೇ ಒಂದು ದಿನ ಹುಟ್ಟುತ್ತಾನೆ, ಮತ್ತೊಂದು ದಿನ ಸಾಯುತ್ತಾನೆ. ಮತ್ತೆ ಎಷ್ಟೇ ದಿನ ಉಳಿದರೂ ಕೂಡ ಅದು ಕೇವಲ ಒಂದು ದಿನದ ಬಾಳ್ವೆ. ಆ ಒಂದು ದಿನದ ಬಾಳ್ವೆಯಲ್ಲಿ ಒಳ್ಳೆ ಕಾರ್ಯ ಮಾಡುವವರಲ್ಲ, ದುಷ್ಟ ಪ್ರವೃತ್ತಿಯಿಂದ ಕಾಲ ಕಳೆಯುತ್ತಾ ಇದ್ದವ, ಕೆಟ್ಟ ವ್ಯವಹಾರಗಳನ್ನು ಮಾಡುವ ಅಮ್ಮ ನಾ ಮಾಡಿದ ಅಪರಾಧಕ್ಕಾಗಿ ಇಂದು ನಿನ್ನನ್ನು ಕ್ಷಮೆಯಾಚಿಸ್ತಾ ಇದ್ದೇನೆ. ಹಾಗೆ ನಾನು ಸಾಯುವ ಕೆದರುವುದಿಲ್ಲಮ್ಮ. ಒಂದು ದಿನ ಹೊಂದಿ ಹೋಗುವ ದೇಹ ಸಾಯುವ ನನಗೆ ಪರಮ ಮೋಕ್ಷವನ್ನು ಅನುಗ್ರಹಿಸಿ ತಮ್ಮ ಮೋಕ್ಷವನ್ನು ಭಕ್ತರೇ ತ್ರಿಪುರಾಂಬಿಕೆ ಪರಮ ಗುರು ತ್ರಿಪುರಾಂಬಿಕೆ ಪರಮ ಗುರು ದುರಿತವೆಲ್ಲವೂ ಈಗದೆ ದುರಿತವೆಲ್ಲವೂ ಈಗದೆ ಸಿಗದು ಮೋಕ್ಷ ಫಲಪತ್ರ ಕೇಳು ಮುಂದೆ ಸಿಗದು ಮೋಕ್ಷ ಫಲಪತ್ರ ಕೇಳು ಮುಂದೆ. ಬದುಕು ಇದ್ದ ನಿನಗಿಲ್ಲ ಅಮ್ಮ, ನಾನು ಸಾಯುತ್ತೇನೆ. ಪರಮ ಮೋಕ್ಷವನ್ನು ನನಗೆ ಕರುಣಿಸು. ನಿನಗೆ ಜೀವನ ಬೇಡ ಅಂತ ಬಂದಿತ್ತು, ಸಾಯಲಿಕ್ಕೆ ನೀನು ಸಿದ್ಧನಾದ. ಆದರೆ ನಿನಗೆ ಮೋಕ್ಷ ಬೇಕು. ಯೋಚನೆ ಮಾಡಿದ್ದೀರ? ಮೋಕ್ಷವನ್ನು ಬೇಕು ಅಂತ ನೀನು ಬಯಸಿದಾಗ ನಿನಗೆ ಸಿಗುತ್ತದೆಯಾ? ನಿನ್ನ ಸುದೀರ್ಘವಾದಂತಹ ಈ ಬದುಕಿನಲ್ಲಿ ಎಷ್ಟು ಪಾಪಗಳನ್ನು ನೀನು ಮಾಡಿದ್ದೀರ. ಪಾಪವೇ ಅಧಿಕವಾಗಿತ್ತು. ನೀ ಮಾಡಿದ ಪಾಪಗಳೆಲ್ಲವೂ ದೂರವಾಗದೆ ಸಿಗದು ನಿನಗೆ ಮೋಕ್ಷ. ಹಾಗಾದರೂ ಮೋಕ್ಷವೇ ಇಲ್ಲ.
ಎಲ್ಲಿ ಮಲ್ಲಯ್ಯ? ಹುರಿಯಲಿ ಪರಮ ಪಾವನ ಹುರಿಯಲಿ ಭಕ್ತಾಗಡಿ ಪರಿವೆರಿವೆನೋ ಪುರದಲ್ಲಿ ಭಕ್ತಾಗಡಿ ಪರಿವೆರಿವೆನೋ ಪುರದಲ್ಲಿ ವರಮಹಾರಣ ಕಟ್ಟೆಯು ವರಮಹಾರಣ ಕಟ್ಟೆಯು ಬೆದರಾದ ಪರದಿನ ಬೀರೋ ಜಗನ್ನಾಥೆಯಿಂದ ಕಂಡ ಮೇಲೂ ತನಗೆ ಮೋಕ್ಷವೇ ಎಂದು ಯೋಚನೆ ಮಾಡುತ್ತೇನೆ. ಒಬ್ಬ ವ್ಯಕ್ತಿ ನನ್ನೆಲ್ಲ ಕಾಣಬೇಕು ಅಂತ ಹೇಳಿದ್ರೆ ಜೀವಿತದಲ್ಲಿ ಪುಣ್ಯವನ್ನ ಆತ ಪಡೆಯಲೇಬೇಕು, ಮಾಡಲೇಬೇಕು. ಆದ್ರೆ ಪಾಪವನ್ನೇ ಮೈಗೂಡಿಸಿಕೊಂಡಿರುವಂತಹ ನಿಮಗೆ ಪುಣ್ಯ ಸಂಪಾದನೆ ಆಗಿದೆ. ಹೇಗೆ ಬಲ್ಲಯ್ಯ? ಅದೆಷ್ಟೋ ವರ್ಷಗಳ ಪವಿತ್ರವಾಗಿ ನೀನು ಶಿವಧ್ಯಾನದಲ್ಲಿ ತೊಡಗಿದವು, ತಪಸ್ಸನ್ನು ನೀನು ಆಚರಿಸಿದ್ಯ. ನೀನಾರ್ಜಿಸಿದ ತಪಸ್ಸಿನ ಪುಣ್ಯದ ವಿಶೇಷತೆ ಮೋಕ್ಷವನ್ನು ಪಡೆಯುವುದಕ್ಕೆ ನೀನು ಅರ್ಹನಾಗಿದ್ಯ. ಆ ಕಾರಣಕ್ಕಾಗಿ ಮೋಕ್ಷವನ್ನು ನಾನು ಕೊಡುತ್ತೇನೆ. ಒಬ್ಬ ವ್ಯಕ್ತಿ ಮೋಕ್ಷವನ್ನು ಪಡೆಯಬೇಕು ಅಂತಾಗಿ ಈ ದೇಹವನ್ನು ಕಳೆದುಕೊಂಡಾಗ ಪರಲೋಕವನ್ನು ಆತ ಸೇರಬೇಕು. ಆದರೆ ನೀನು ಈ ಲೋಕದಲ್ಲೇ ಉಳಿಯಬೇಕು. ಪರಮ ಪಾವನವಾದಂತಹ ಈ ಪುಣ್ಯ ಭೂಮಿಯಲ್ಲಿ ನಿನ್ನನ್ನು ನಾನು ಕರೆಯುತ್ತೇನೆ. ನನ್ನ ನಿನ್ನಲ್ಲಿ ಮಹಾರಣದಲ್ಲಿ ನೀನು ಮಣಿಯಬೇಕು. ಯಾವ ಸ್ಥಳದಲ್ಲಿ ನಾವಿಬ್ಬರು ರಣವನ್ನು ನಡೆಸುತ್ತೇವೋ ಆ ಸ್ಥಳದಲ್ಲೊಂದು ಕಟ್ಟೆಯನ್ನು ನಿರ್ಮಾಣವಾಗುತ್ತದೆ. ಅದನ್ನೇ ಮುಂದೆ ಮಹಾರಣ ಕಟ್ಟೆ ಎಂದು ಕರೆಯಬೇಕು. ಆ ಮಹಾರಣ ಕಟ್ಟೆಯ ಬಳಿಯಲ್ಲಿ ನೀನೊಂದು ಶಿಲೆಯಾಗಿ ಬಿದ್ದಿರಬೇಕು. ಶಿಲೆಯಾಗಿ ಬಿದ್ದರೆ ಮತ್ತೆ ಶಿಲೆಗೊಂದು ಕಲೆ ಬೆಲೆ ಕಾಲ ಉಂಟಯ್ಯ. ಬ್ರಹ್ಮಗಿಲೆ ಆಗಿರಯ್ಯ ಮುಂದೆ ನಿಲ್ಲುವೆ ಬ್ರಹ್ಮಲಿಂಗೇಶ್ವರ, ಮುಂದೆ ನಿಲ್ಲುವೆ ಬ್ರಹ್ಮಲಿಂಗೇಶ್ವರ. ಬೇಕು ಅಂತ ಬಯಸಿದಾಗ ಆ ಕ್ಷಣದಲ್ಲಿ ಸಿಗುವುದಕ್ಕೆ ಸಾಧ್ಯವಿಲ್ಲ. ಎಲ್ಲದಕ್ಕೂ ಕಾಲ ಎನ್ನುವುದು ಪಕ್ವವಾಗಬೇಕು. ಶಿಲೆಯಾಗಿ ನೀನು ಬಿದ್ದೆಯಂತಾದರೆ ಹಲವಾರು ಕಳೆಯಬೇಕು. ಹಲವಾರು ವರ್ಷಗಳು ಉರುಳುತ್ತಾ ಇದ್ದಾಗ ನೀ ಮಾಡಿದ ಪಾಪಗಳೆಲ್ಲವೂ ತೊಳೆದು ಹೋಗುತ್ತದೆ. ಹಾಗೆ ಮುಂದೊಂದು ಅಲ್ಲಿಗೆ ಯೋಗಿಯೋಗನ ಆಗಮನವಾಗುತ್ತದೆ. ಬಂದಿರುವಂತಹ ಮಹಾಪುರುಷ ಪುಣ್ಯ ಪುರುಷ ಯೋಗಿ ಆ ಶಿಲೆಯಿಂದ ಕೊಂಡು ಶಿಲೆಗೊಂದು ಕಲೆಯನ್ನು ಬಿಡುತ್ತಾನೆ. ಅಲ್ಲಿಯ ತನಕ ನೀನು ಬ್ರಹ್ಮಶಿಲೆಯಾಗಿ ಬಿದ್ದಿರಬೇಕು. ಮೂಲತಃ ಬ್ರಹ್ಮಕುಲದಲ್ಲಿ ನೀನು ಜನಿಸಿದವನಿದ್ಯ. ಹೊಂದಂತಹ ಯೋಗಿ ಬ್ರಹ್ಮಶಿಲೆಯನ್ನು ಕಂಡು ಅದಕ್ಕೆ ಈ ಶಬ್ದವನ್ನು ಕೊಟ್ಟು ಬ್ರಹ್ಮಲಿಂಗೇಶ್ವರ ಎಂದು ಹೆಸರಿಟ್ಟು ಮಹಾರಣಕಟ್ಟೆ ಇರುವ ಆ ಸ್ಥಳದಲ್ಲಿ ನೀನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಮಹಾರಣಕಟ್ಟೆಯಲ್ಲಿ ಒಬ್ಬ ದೇವನು ಏನಾಗುತ್ತೆ ಆ ಕ್ಷೇತ್ರ ಎನ್ನುವುದು ಮತ್ತೆ ಪುಣ್ಯಕ್ಷೇತ್ರವಾಗುತ್ತದೆ, ಕ್ಷೇತ್ರವಾಗುತ್ತದೆ. ಹಾಗಲೇ ಮಹಾರಣಕಟ್ಟೆಯಲ್ಲಿ ನೆಲೆಯಾಗಿ ನೀನು ಬ್ರಹ್ಮಲಿಂಗನಾಗಿ ಮನಸ್ಸಿಗೆ ಏನು ಬಂದರು
ಓ ಬಂಧುರೂಪಾಯ್ ಪಾದವಾದ ಗಟ್ಟಿಯಲ್ಲಿ ಶ್ರೀ ಬ್ರಹ್ಮಲಿಂಗೇಶ್ವರ ಎನ್ನುವಂತ ಹೆಸರಿನಿಂದ ಕೆರೆಯಾಗಿ ನಿಂತ ಮೇಲೆ ನನ್ನ ತಾಯಿಯಾಗಿರುವಂತಹ ನೀನು ಮಾತ್ರ ನನ್ನಿಂದ ದೂರ ಇರಕೂಡದಮ್ಮ. ಎಲ್ಲಿರಬೇಕು? ಮಗನಾಗಿರುವಂತ ನನ್ನ ಹತ್ತಿರದಲ್ಲಿ ನೆಲೆಯಾಗಿರಬೇಕು. ಈಗಾಗಲೇ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಅದುವೇ ಕೋಲಾವನ ಜ್ಯೋತಿರ್ಲಿಂಗದಲ್ಲಿ ನೀನು ಸ್ಥಿರವಾಗಿ ಉಳಿಯಬೇಕು. ಕೋಲಾವನ ಮಾತ್ರವಾಗಿ ಉಳಿಯಕೂಡದು. ಆ ಕ್ಷೇತ್ರಕ್ಕೆ ಶ್ರೀ ಕೊಲ್ಲೂರು ಕ್ಷೇತ್ರ ಎನ್ನುವಂತ ಹೆಸರಾಗಬೇಕು. ಇಷ್ಟಕ್ಕೆ ಏನಿಲ್ಲಮ್ಮ, ನೀನು ನಂಬಿಕೆಯಾಗಿದ್ದೀಯಾ. ಕೊಲ್ಲೂರಿನಲ್ಲಿ ನೆಲೆಯಾಗಿರುವ ನನಗೆ ಈ ಹೆಸರಲ್ಲ, ನಿನ್ನ ಹೆಸರೇ ಬದಲಾಗಬೇಕು. ಮೂಕರಾಗಿರುವಂತ ನನ್ನನ್ನು ವಧಿಸಿದ ಮೇಲೆ ಶ್ರೀ ಮೂಕಾಂಬಿಕೆ ಎನ್ನುವ ಹೆಸರಿನಿಂದ ಆ ಕೊಲ್ಲೂರು ಕ್ಷೇತ್ರದಲ್ಲಿ ನೆಲೆಯಾಗಿ ನಿಲ್ಲಬೇಕು. ಬರುವಂತ ಭಕ್ತಾದಿಗಳನ್ನು ಕರೆಯುತ್ತಾ ಇರಬೇಕು. ಭಕ್ತರ ಮನಸ್ಟಾರ್ಥವಾಗಿ ಏನಾಗಿರಬೇಕು. ಇದೇ ನನ್ನ ಕೊನೆಯ ಆಸೆಯಮ್ಮ. ನಮಗೆ ಭಕ್ತ ಪ್ರವೇಶತಿ. ಯಾವ ಭಕ್ತರು ಭಕ್ತಿಯಿಂದ ಪರಿಶುದ್ಧವಾದಂತ ಮನಸ್ಸಿನಿಂದ ನನ್ನಲ್ಲಿ ಬೇಡಿಕೊಳ್ಳುತ್ತಾನೋ ಅವನಿಷ್ಟಾರ್ಥವನ್ನು ಈಡೇರಿಸಬೇಕಾದ ಇಷ್ಟಾರ್ಥದಾಯಕ ಅಂತ ನನ್ನ ಕರ್ತವ್ಯ. ಶರಣಾಗತ ವಸ್ತುವಿಗೆ ನಾನಿದ್ದೇನೆ ಮಗನೇ. ನಿನ್ನ ಎಲ್ಲ ಆಸೆಗಳನ್ನು ಈಡೇರಿಸ್ತೇನೆ. ಹಾಗಾಗಬೇಕು ಅಂತಾದ್ರೆ ನಿನ್ನೆ ಕಾಯ ಅಡಿಯಬೇಕು, ನೀನು ಕೈಯಾಗಿ ಬೀಳಬೇಕು. ಕಾಯಿ ಅಡಿಯಬೇಕಾದ್ರೆ ನೀನು ಸಾಯಬೇಕು. ನಾನು ಸಾಯ್ಬೇಕಾದ್ರೆ ಮಾಡುವುದು ಯಾರು ನನ್ನಲ್ಲಿ. ಯಾಕೆ? ನೀನು ತಾಯಿ ಮಗ ಎಲ್ಲಿಯಾದ್ರೂ ಉಂಟೆ ಹೇಳು. ತಾಯಿ ಮಗ ಯುದ್ಧ ಮಾಡಕ್ಕಾಗಿ ಯುದ್ಧ ಮಾಡುವ ಮನಸ್ಸಿಲ್ಲ ಅಮ್ಮ, ಯುದ್ಧ ಮಾಡುವ ಮನಸ್ಸಿಲ್ಲ. ತಾಯಿ ಮಗನಿರುತ್ತ ಬಾಂಧವ್ಯದ ಬೆಸುಗೆ